ಏನಾಯ್ತಮ್ಮ, ಯಾವ ರೀತಿ ನಿಮ್ಗೆ ಮೋಸ ಆಯ್ತು? ನಮ್ದು 6 ವರ್ಷದಿಂದ ಲವ್ ರೀ. ಅದು ಮೊದ್ಲು ನಂಬಿಸಿ ನಿನ್ನ ಮದುವೆ ಹಾಕಿನಂತೇಳಿ ನನ್ನ ಜೊತೆ ದೈಹಿಕವಾಗಿ ಸಂಪರ್ಕ ಇಟ್ಕೊಂಡ್ರಿ. ಆಮೇಲೂ ಅದು ಫೋಟೋ ಬ್ಯಾಡ್, ಇದೆಲ್ಲ ಸರಿ ಆಗಂಗಿಲ್ಲ ಅಂತಂದ್ರೂ ಆ ಫೋಟೋ ತೋರಿಸನು ಮತ್ತು ನನ್ನ ಜೊತೆ ದೈಹಿಕವಾಗಿ ಇಟ್ಕೊಂಡ್ರಿ. ಇದೆಲ್ಲ ಬ್ಯಾಡ್ ಅಂತಂದ್ರೂ ನಾ ಬ್ಯಾರೆದವನ ಜೊತೆ ಮದ್ವೆ ಆದ್ರೂ ಆ ಮದ್ವೆ ಗಂಡು ಮನಿಗನ ಮದ್ವೆ ಆದ ದಿನಾನ ಬಂದು ಅಲ್ಲೇ ಇವ್ರಿಗೆ ನನ್ನ ಜೊತೆ ಆಕಿನ ಬಿಡೋದಿಲ್ಲ, ಆಕಿನ ಅಂತ ಅವ್ರಿಗೆ ಧಮ್ಕಿ ಹಾಕಿ ಅವ್ರ ಮನೆ ವಾಸ್ತು ಐತ್ರಿ, ಅದು ಅಲ್ಲಿ 1 ವಾರ ಕರ್ಕೊಂಡು ಹೋಗ್ತೀನಿ ಆಕಿನ ಅಂತೇಳಿ ಧಮ್ಕಿ ಹಾಕಿ ಬಂದಾನ್ರಿ. ಅಲ್ಲಿ ಅದಾದ ಮರನೇ ದಿನಾನ ನನ್ನ ಗಂಡಗೆ ಫೋಟೋ ಬಿಟ್ಟಾನ್ರಿ. ನಮ್ದು ಇದಾಗಿದ್ದು ಫೋಟೋ ಬಿಟ್ಟಾನ್ರಿ. ಈಗ ಅವ್ರು ನನ್ನ ಗಂಡನ ಮನೆಯವರು ಇಟ್ಕೋದಿಲ್ಲ ಅಂತ ಅನ್ನತ್ತಾರ್ರಿ, ನಮ್ಮ ಅಪ್ಪ ಅವ್ವನೂ ಇಟ್ಕೋದಿಲ್ಲ ಅನ್ನತ್ತಾರ್ರಿ. ಈಗ ನಂಗೊಂದು ಏನಾರ ನ್ಯಾಯ ದೊರಕಿಸ್ಕೊಂಡು. ಮುತ್ತುರಾಜ್ ಬಸವರಾಜ್ ಇಟ್ಗಿ, ಸೋಮಾರ್ಪೇಟಿ ನೇಕಾರನಹಳ್ಳಿ. ಹಾಂ ರೀ, ಮದುವೆ ಹಾಕಿನ ಅಂತೇಳಿ ನಂಬಿಸಿ ನನ್ನ ಜೊತೆ ದೈಹಿಕವಾಗಿ ಸಂಪರ್ಕ ಇಟ್ಕೊಂಡು ನಾ ಬ್ಯಾಡ್ ಅಂದ್ರೆ ನಮ್ದು ಅವ್ರದ್ದು ಅಪೋಸಿಟ್ ಮನಿ ರೀ. ಅದು ಫೋನ್ ಒಳಗೆ ಕಾಂಟ್ಯಾಕ್ಟ್ ಆಗಿ ಫ್ರೆಂಡ್ಸ್ ಇದ್ದಿದ್ದು ಲವರ್ಸ್ ಆಗಿ ಲವರ್ಸ್ ಇದು ಹಿಂಗೆ ದೈಹಿಕವಾಗಿ ಬ್ಯಾಡ್ ಅಂದ್ರೂ ನನ್ಗೆ ಇದನ್ನು ಒತ್ತಾಯ ಮಾಡಿ ಹಿಂಗೆ ಮಾಡಿ ಹಂಗೆ ಮೋಸ ಅವರು ಇದೆಲ್ಲ ಬ್ಯಾಡ, ಸರಿ ಹೋಗೋದಿಲ್ಲ ಅಂತ ನಮ್ಮ ಅಪ್ಪ ನಮ್ಮವ್ವ ಹೇಳಿದ್ದ ಕೇಳ್ತೀನಿ ಅಂತಂದ ಮದುವೆ ಆಗೀನ್ರಿ ನಾ ರೀ. ಆಗಂಗಿಲ್ಲ ಅಂದಾನ್ರಿ ಅವ್ರಿ. ಫೋಟೋ ವಿಡಿಯೋ ಮಾಡ್ಕೊಂಡಿದ್ದಾನೆ. ಹಾಂ ರೀ, ಅದು ಇಟ್ಕೊಂಡನ ಬ್ಲ್ಯಾಕ್ ಮೇಲ್ ಮಾಡೇನ ಮತ್ತು ದೈಹಿಕವಾಗಿ ಇಟ್ಕೊಂಡು ಈಗ ಮದುವೆ ಆದಿಂದ ಅವತ್ತ ಅವ ಮನೆಗೆ ಬಂದ್ರಿ. ಈಗ ಆ ಫೋಟೋನ ಅವ್ರಿಗೆ ಬಿಟ್ಟಾನ್ರಿ ಈಗ ರೀ. ಮತ್ತು ರೀ ಗಂಡನ ಮನೆಯವ್ರು ಅವ್ರು ಬ್ಯಾಡ್ ಅಂತ ಅನ್ನತ್ತಾರ್ರಿ ಈಗ ರೀ. ಈಗ ನಿಂದ ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದೇನೆ. ಹಾಂ ರೀ, ಅಲ್ಲೇ ಬಂದು ಒಂದು 8 ದಿನ ಆತ್ರಿ. ಎಷ್ಟನೇ ತಾರೀಕಿಗೆ ಮದುವೆ? 14ನೇ ತಾರೀಕಿಗೆ. ಏನು ಪೊಲೀಸರು ಕಂಪ್ಲೇಂಟ್ ತಗೊಂಡ್ರು? ಯಾವ್ದತ್ತು ಅವತ್ತನ ಕೊಟ್ಟೈತ್ರಿ ಕಂಪ್ಲೇಂಟ್ ರೀ. 18ನೇ ತಾರೀಕಿಗೆ ಬಂದು ಕೊಟ್ಟೈತ್ರಿ. ಅವ್ರು FIR ಹರಿವಾರ್ ರೀ ಅವ್ರಿ. ಅವ್ರ ಆರೋಪಿಂಗ್ ಕರ್ಕೊಂಡ್ ಬಾ, ಆಮೇಲೆ ನಾವು ಹರಿತೀವಿ ಅಂತ ಅನ್ನತಾರ್ರಿ. ಹಾಂ ರೀ, ನಾವ ಕರ್ಕೊಂಡು ಬರ್ಬೇಕಂತ್ರಿ. ನಮ್ಮ ಅಪ್ಪ ಹೋದ್ರ ನಿಮ್ಮ ಮಗಳನ್ನೇನು ಇದಕ್ಕೆ ಬಿಟ್ಟಿನ ಅಂತೇಳಿ ನಮ್ಮ ಅಪ್ಪನೂ ಬೈತಾರ್ರಿ, ನನ್ನೂ ಬೈ ಹಾಕ್ತಾರ್ರಿ. ಆದ್ರೆ ಅವ್ನು ಅಲ್ಲೇ ಇದ್ರೂ ಅವ್ನ ಮನಿ ಅಂತಲ್ಲ ಅವ್ನು ಕರ್ಕೊಂಬರ್ವಾರ್ರಿ ಅವ್ರಿ. ಹಾಂ ರೀ, ಮನ್ಯಾಗದಾನ್ರಿ. ಇಷ್ಟೆಲ್ಲ ಆದ್ರೂ ರೀ ನಾವು ಸಹಿಸ್ಕೊಂಡು ನಿನ್ನೆ ಹೋಗಿ ಹೇಳಿ ಬಂದೀವ್ರಿ. ಇನ್ನೊಂದು 4 ದಿನ ತಡಿಯಿಂದ ನಮ್ಮ ಅಪ್ಪಗೆ ಹೇಳಿದ್ರಂತ್ರಿ. ನಿನ್ನೆ ಅಷ್ಟೆಲ್ಲ ಆದಿಂದ ಅವ್ರ ಅಕ್ಕಗಳು ನಮ್ಮ ಮನೆಗೆ ಬಂದು ನನ್ಗೆ ಧಮ್ಕಿ ಹಾಕತ್ತಾರ್ರಿ. ನಮ್ಮ ತಮ್ಮನ ಹೆಂಗೆ ಬುಟ್ಟಿ ಹಾಕೊಂಡಿ ನೀನ ಅಂಥೇಳಿ ನಂಗೆ ಆವಾಜ್ ಮಾಡಿ ಹೋಗ್ಯಾರ್ರಿ ಅವ್ರಿ. ನಿನಗ ಮೋಸ ಮಾಡಲ್ಲ, ಹೌದಲ್ಲ? ನಿಂಗ ಮೋಸ ಆಗೈತಿ. ಈಗ ನಂಗೊಂದು ಏನಾರ ಅವ್ ನನ್ನ ಮದುವೆ ಆಗ್ಬೇಕ್ರಿ, ಇಲ್ಲ ನಾ ಅವ್ರ ಮನೆ ಮುಂದೆ ವಿಷ ಕೊಡು ಸಾಯ್ತೀನಿ. ಆತ್ಮಹತ್ಯೆ ಮಾಡೋದು ತಪ್ಪಲ್ಲಮ್ಮ. ಕಾನೂನು ಹೋರಾಟ ಮಾಡ್ಬೇಕು, ಕಾನೂನು ಅವಕಾಶ ಐತಲ್ಲ. ಈಗ ನಿಮ್ಮ ಫ್ಯಾಮಿಲಿಯವರು ನಿಂಗೆ ಬಿಟ್ಟು ಬಿಡ್ತಾರೆ? ಹಾಂ ರೀ, ಅವ್ರು ಬ್ಯಾಡನ ಅಂದಾರ್ರಿ. ಈಗ ಯಾರ ಜೊತೆ ಹೋಗಿದ್ದಿಲ್ಲ ಅವ್ರ ಜೊತೆನೂ ಹೋಗಂತ. ಈ ಮದುವೆಗೆ ಎಷ್ಟು ಖರ್ಚು ಮಾಡ್ಕೊಟ್ಟಿರುತ್ತೆ? ಖರ್ಚು ಮಾಡಿದ್ರಿ ಮದುವೆಗೆಲ್ಲ? ಅವ್ರ ಅಪ್ಪಾಜಿ ಏನಾಗಬೇಕಂತಮ್ಮ? ಈಗ ನಂಗೆ ನ್ಯಾಯ ದೊರಕಿಸ್ಕೊಡ್ಬೇಕ್ರಿ. ಪೊಲೀಸರು ರೆಸ್ಪಾನ್ಸ್ ಮಾಡುವಲ್ರಿ? ಇವ್ರು ಮಾಡುವರ್ರಿ. ಬೆಳಗಾವ್ SP ಸಾಹೇಬ್ರನ ಬಂದು ದೊರಕಿಸ್ಕೊಟ್ಟಾಗನ ನಾನು ಇದನ್ನ ಮಾಡ್ತೀನಿ. ಆಯ್ತಮ್ಮ, ನಿನ್ನ ಹೆಸರು? ಸಾಕ್ಷಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.